ತೋಟನಿಲ್ಲ, ಎಲ್ಲೆಲ್ಲಿ ತೋಟ ಇರ್ತದೆ ಅಲ್ಲೆಲ್ಲಿ ಹೋಗಿ ಸೇರ್ಕೊಂಡು ಹಂಗೆ ಕೆಲಸ ಮಾಡ್ಕೊಂಡು ಇಷ್ಟು ವರ್ಷಗಳಿದ್ದು. ಮತ್ತೆ ಅಲ್ಲಿಂದ ಇಲ್ಲಿ ಜಾಗ ಕೊಡ್ತಾರೆ ಅಂತ ಆಯ್ತು, ಜಾಗ ಸಿಗ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ನಾವೆಲ್ಲ ಪುನಃ ಬನ್ನಿ ಎಷ್ಟೆಂತ ಜಾಗ ಕೊಡ್ತಾರೆ ಅಂತ ನಿಮಗೆ ಹೇಳಿದೆ ಹೇಳಿದೆ ಅಂತಲ್ಲ, ನಾನು ಈ ಶಾಲೆಗೆ ಬರ್ತಿದ್ದೆ ನನ್ನ ಮಕ್ಕಳು ನೋಡೋಕ್ಕೆ. ಹೌದಪ್ಪ. ಬರೋತ್ತಿಗೆ ಇಲ್ಲಿ ಒಂದು 5-6 ಮನೆ ಕಟ್ಟಿದ್ರು, ಗುಡಿಸಲು ಹಾಕಿದ್ರು. ಅದನ್ನ ನಾವು ನೋಡಿದೆ. ಮತ್ತು ಅವ್ರನ್ನ ಕೇಳಿದೆ ಹೆಂಗೆ ಆಯಿತು ನಿಮಗೆ ಅಂತ ಕೇಳಿದೆ. ಅದೆಲ್ಲಪ್ಪ ಹಾಗೇನೆ ಕಟ್ಕೊಂಡಿರೋದು. ಆಗ ನಮಗೊಂದು ಆಸೆ ಬಂತು, ನಾವು ಒಂದು ಸೆಟ್ ಕಟ್ಕೊಳ್ಳುವ. ಶೆಡ್ ಕಟ್ಕೊಳ್ಳೋಕೆ ಕೇಳಿ ಹಂಗೇನೆ ನಾವು ಒಂದು 5-6 ಜನ ಬಂದು ಕಟ್ಟಿದ್ರು. ಹಂಗೊಂದು 10-15 ಮನೆ ಆಯಿತು. ಆಗೋತ್ತಿಗೆ ಪುನಃ ನಾವು ಫೋನ್ ಮೂಲಕ ಕಳೆದು ಇಲ್ಲಿ ಬನ್ನಿ, ಯಾವ ತೊಂದರೆ ಏನಿಲ್ಲ. ಫಾರೆಸ್ಟ್ ಅವ್ರು ಇಲ್ಲೇ ಸುತ್ತಾಡ್ತಿದ್ರು, ಎಲ್ಲರೂ ಸುತ್ತಾಡ್ತಿದ್ರು. ನಮಗೇನು ಹೇಳಿಲ್ಲ, ಹೋಗಿ ನೀವು ಇಲ್ಲಿ ಇರಬೇಡ ಅಂತ ಹೇಳಿದರೆ ಆವತ್ತೇ ಹೋಗ್ಬಿಡ್ತಿದ್ದವು ಇರಕ್ಕೆ ಕೂಡ್ದಂತ. ಇವ್ರು ಏನು ಸತ್ತು ಮಾಡಲ್ಲ, ಇದೆಲ್ಲ ಮಾಡ್ಬೋದು, ಕಟ್ಕೋಬೋದು. ಸುತ್ತು ರೋಡ್ ಉಂಟಲ್ಲ, ಶಾಲೆ ಉಂಟು, ಆಸ್ಪತ್ರೆ ಉಂಟು, ನಿಮಗಿದು ಮಾಡ್ಬೋದು. ಒಂದು 3 ತಿಂಗಳ ಮೇಲೆ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರು. ಆ ಧೈರ್ಯದಲ್ಲಿ ಎಲ್ಲರೂ ಕೂತ್ಕೊಂಡು ಅಷ್ಟೊತ್ತಿಗೆ ನಮ್ಮ DC ಅವರು ಇಲ್ಲಿ ಬಂದರು. ಒಂದು 100-150-200 ಮನೆ ಆಗಬೇಕಾದ್ರೆ ಅವ್ರು ಬಂದರು. ಇದೇ ಜಾಗದಲ್ಲಿ ಮೀಟಿಂಗ್ ಮಾಡಿದ್ರು. ಅವ್ರೇನು ಹೇಳಿದ್ರು, ನಾವು ಕೇಳೋತ್ತಿಗೆ ಇಲ್ಲ ಅದರಲ್ಲಿ ಮಾಡ್ಬೋದು, ತೊಂದರೆ ಏನಿಲ್ಲ, ನೀವು ಕೂತ್ಕೊಳ್ಳಿ, ಯಾವುದೇ ಕಾರಣಕ್ಕೆ ನಿಮ್ಗೆ ಬೆಳೆಸೋದು. DC ಅವರು ಹೇಳಿದ್ದಾರೆ, ರೆಕಾರ್ಡ್ ಮಾಡಿದ್ದೀರಾ? ಮಾಡಿರ್ಬೋದು ಪೇಪರ್ಲೆಲ್ಲ ಇತ್ತಲ್ಲ. ಪೇಪರ್ಲಿ ಇತ್ತು. ಅದೇ ಈಗಿರೋ DC-ನ ಇವರೇ ಇವರು ನಿಮಗೆ ಆ್ಯಕ್ಚುಲಿ ಇಷ್ಟು ನಾವು ಕೊಡ್ಬೋದು, ಇಲ್ಲಿ ಮಾಡ್ಕೊಬೋದು, ನೀವು ಮನೆ ಕಟ್ಕೊಬೋದು ಅಂತ ನಿಮಗೆ ಹೇಳಿದ್ದಾರೆ. ಹೇಳಿಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅಲ್ಲಿಂದ 2 ಲಕ್ಷ ರೂಪಾಯಿ ಮನೆ ನಿಮಗೆ ಮಾಡಿಕೊಡ್ತೀವಿ, 4 ಕಂತೆಯಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಆಗ ನಮಗೆಲ್ಲ ಧೈರ್ಯ ಬಂತು. ಪುನಃ ಇರೋದು 4 ಹೊತ್ತು 577 ಕುಟುಂಬ ಇವ್ರು ಹೇಳಿದ್ರಲ್ಲ, ಈ ಧೈರ್ಯ ಆಯ್ತು, ನಿಮ್ಗೆ ಬಂದರೆ ತೊಂದರೆ ಇಲ್ಲ ಅಂತಕೊಂಡು ಅದಾಯ್ತು ಅಂತೇಳಿ ಎಲ್ಲ ಬಂದು ಸೇರ್ತಾರೆ. ಎಲ್ಲ ಒಬ್ಬೊಬ್ಬರೊಬ್ಬರಿಗೆ ಹಂಗೆ ಹೇಳಿ ಎಲ್ಲ ಬಂದು ಸೇರಿದ್ರು. ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ನಾನು ಕ್ಲಾರಿಟಿ ಕ್ಲಿಯರ್ ಕೊಡಬೇಕು. ಅದೇ ಕೊಡ್ತಾ ಇದ್ದೀನಿ ಈಗ. ಇದೇ ನಡೆದಿದ್ದು, ಇದು ಸತ್ಯ. ದೇವರಾಣೆಗೆ ಸತ್ಯ ಹೇಳ್ತಿದ್ದೀನಿ, ಸುಳ್ಳುಗಳು ಮಾಹಿತಿ ಸರಸ್ವತಿಲಿ ಬರೋದಿಲ್ಲ. ಕರೆಕ್ಟ್ ಇಲ್ಲಿ ನಾವು ಹೆಂಗೆ ಬಂದು ಅದು ಹೇಳ್ಕೊಡ್ತೀವಿ, ಕರೆಕ್ಟಾಗಿ ಕೇಳ್ಕೊಳ್ಳಿ ನೀವು. ಅಲ್ಲಿಂದ 577 ಮನೆ ಆಯಿತು. ಮನೆ ಆಗೋತ್ತಿಗೆ ನಮ್ಮ ಪದವಿ ಪೊನ್ನಪ್ಪನವರು ಇದೊಂದು ಪೂಜೆ ಇಟ್ಟಿದ್ದು ಬಸವೇಶ್ವರಂದು, ಅವ್ರನ್ನ ಬರಮಾಡ್ಕೊಂಡು ಅವರು ಬಂದು ಅದೇ ಮಾಹಿತಿ ಕೊಟ್ಟರು. ಆದಿವಾಸಿಗಳನ್ನ ಯಾವ ಕಾರಣಕ್ಕೆ ಹೆಬ್ಬಳಿಸೋಕ್ಕೆ ಸಾಧ್ಯ ಇಲ್ಲ, ಮತ್ತು ಕಾಡಲ್ಲೇ ಹುಟ್ಟಿ ಬೆಳೆದವರು, ಕಾಡನ್ನ ಸಂಪಾದನೆ ಮಾಡಿದವರು, ಕಾಡು ಬೆಳೆಸಿದವರು. ಅವ್ರು ಬೇಕಾದ್ರೆ ಮನಪುರದಲ್ಲಿ ಮನಗಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಯಾವ ಕಾರಣದಲ್ಲಿ ಅವ್ರನ್ನ ಹೆಬ್ಬೆಳಿಸ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಹೇಳಿದ್ರು, ಆಗ ಸರಿ ಅಂತ ಅವ್ರು ಭರವಸೆ ಕೊಟ್ಟರೆ ಇನ್ನೂ ನಮಗೆ ಧೈರ್ಯ ಆಯಿತು. ಆಗ ಚೆಡ್ಡಿನೆಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ಟಿ ಮನೆಗಿನೆಲ್ಲ ಇದೆಲ್ಲ ಮಾಡಿ ಕ್ಲೀನ್ ಮಾಡಿಕೊಂಡು, ತಾಟು ಬಿಟ್ಟಲ್ಲ ಇದು ಸಾಲ ಗಿಲೆಲ್ಲ ಮಾಡಿ ದೊಡ್ಡ ತಾಟೆಲ್ಲ ತಗೊಂಡು ಹಾಕೊಂಡು ಮಳೆ ಇರೋದು ಬೇಡ ಅಂತ ಕ್ಲೀನ್ ಮಾಡ್ಕೊಂಡು ವಾಸ ಇದ್ದಕ್ಕೆ ರೆವಿನ್ಯೂ ಇಲಾಖೆ ಬಂದರು. ಅವರು ಕೂಡ ಬಂದು ಸರ್ವೆ ಮಾಡಿದ್ರು. ಈ 577 ಮನೆ ಫುಲ್ ಅಲ್ಲಿಂದ ಇಲ್ಲಿವರೆಗೆ ಸರ್ವೆ ಮಾಡಿದ್ದಾರೆ.